ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಅಟಲ್ ಪುರಸ್ಕಾರ ಪ್ರದಾನ ಸುಹಾಸನ ದಿನ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಪಾಂಡವಪುರ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಬೀರಶೆಟ್ಟಹಳ್ಳಿ ಎನ್ ಸೋಮಶೇಖರ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬಸ್ಸಿನಲ್ಲಿ ತೆರಳಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಶ್ರೀ ಅಶ್ವಥ್ ನಾರಾಯಣ್ ರವರು ಅರ್ಥಪೂರ್ಣವಾದ ಸಮಾರಂಭದಲ್ಲಿ ಶ್ರೀ ವಾಜಪೇಯಿ ಅವರನ್ನು ಸ್ಮರಿಸಿ ನೆರೆದಿದ್ದ ಗಣ್ಯರನ್ನು ಸ್ವಾಗತಿಸಿ ಮಾತನಾಡಿದರು. ಗಣ್ಯರನ್ನು ಸ್ವಾಗತ ಮಾಡಿದ ಡಾಕ್ಟರ್ ಶ್ರೀ ಅಶ್ವಥ್ ನಾರಾಯಣ್ ಅವರನ್ನು ಪಾಂಡವಪುರ ನಗರ ಘಟಕದ ಬಿಜೆಪಿ ಅಧ್ಯಕ್ಷರಾದ ಎನ್ ಸೋಮಶೇಖರ್ ರವರು ಅಭಿನಂದಿಸಿ ಗೌರವಿಸಿದರು. ನಂತರ ಭಾರತೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರಾದ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ ಅವರು ಬೇಸ್ ಮತ್ತು ಪ್ರಯೋಗ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಎಚ್ ಎಸ್ ನಾಗರಾಜು ಅವರಿಗೆ 2025ನೇ ಸಾಲಿನ ಅಟಲ್ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರು, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ರವರು, ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣೇಗೌಡ, ಮಾಜಿ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ, ಗೋಪಾಲಯ್ಯ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾಂಡವಪುರ ಬಿಜೆಪಿ ಕಾರ್ಯಕರ್ತರಾದ ಸೋಮಾಚಾರಿ, ವದೆ ಸಮುದ್ರ ಸೋಮಣ್ಣ, ಚಿಕ್ಕಬೇಡರಹಳ್ಳಿ ಜಗದೀಶ್, ಸೋಮ, ವಿಶ್ವೇಶ್ವರಯ್ಯ, ಭಾಸ್ಕರ್ ಎನ್, ಕೃಷ್ಣಮೂರ್ತಿ, ಮೇಲುಕೋಟೆ ಕುಮಾರ್, ಮಧುಸೂದನ್, ಹಿರೇಮರಳಿ ಮಧು, ಪಾಂಡವಪುರ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಎಲ್ ಅಶೋಕ್, ಚಿಕ್ಕಮರಳಿ ನವೀನ್, ಡೈರಿ ರಾಮು, ದಿಲೀಪ್ ಸ್ಟುಡಿಯೋ ಸುಬ್ರಹ್ಮಣ್ಯ ಸೇರಿದಂತೆ ಹಿರಿಯ ಬಿಜೆಪಿ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉರುಳಿದರು. ರಾಜಕೀಯ ಕ್ಷೇತ್ರದಲ್ಲಿ ಇನ್ನೆಷ್ಟೇ ಧ್ರುವ ತಾರೆಗಳು ಹುಟ್ಟಿಕೊಂಡರೂ ಕೂಡ ಸರಿಸಾಟಿ ಇಲ್ಲದಂತಹ ಒಂದು ವ್ಯಕ್ತಿತ್ವವಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಬೇರೂರು ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ನಿದರ್ಶನ ಏನಪ್ಪಾ ಅಂತ ಹೇಳಿದ್ರೆ, ಬೆಳಗ್ಗೆ ನಾನು ಪೇಪರಲ್ಲಿ ಒಂದು ವಿಚಾರ ಓದಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಂಡ್ಯದಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಿದ್ದಂತಹ ದಿನಗಳಲ್ಲಿ ಮದ್ದೂರಿನ ಕೋಟೆ ಆವರಣದಲ್ಲಿ ನಮ್ಮ ಅಟಲ್ಜಿಯವರ ಭಾಷಣ ಏರ್ಪಡಿಸಿದ್ರಂತೆ. ಸಂಪನ್ಮೂಲದ ಕೊರತೆಯಿಂದಾಗಿ ಸಮಾರಂಭದ ಒಂದು ಆರಂಭವಾಗುವ ಒಂದು ಹೊತ್ತಿಗೆ ಚಿಕ್ಕ ಬೇಡಿಕೆ ಅಳ್ಳಾಡುವುದು ಯಾರು ನಿಲ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗೆ ಒಂದು ಕ್ಷಣ ಎಲ್ಲರಲ್ಲೂ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುತ್ತೆ. ವಾಜಪೇಯಿ ಅವರು ಒಂದು ಕ್ಷಣ ಕೂಡ ಯೋಚಿಸದೆ ವೇದಿಕೆಯಿಂದ ಇಳಿದು ಬಂದು ಸಂಘದ ಅನಧಿಕೃತ ಕಚೇರಿ ಅಂತಿದ್ದ ಒಂದು ಜವಳಿ ವ್ಯಾಪಾರಿ ಕೃಷ್ಣಯ್ಯ ಅವರ ಮನೆಯ ಕಾಂಪೌಂಡ್ ಮೇಲೆ ನಿಂತು ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತೆ ಅದು ಅಟಲ್ಜಿ.
ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ವಹಿಸಿರುವಂಥ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಹಾಗೂ ಅಟಲ್ ಪುರಸ್ಕಾರಕ್ಕೆ ಭಾಜನರಾದಂಥ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್. ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ರಾಜಕೀಯ ನಾಯಕ ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಅಟಲ್ಜಿ ದೊಡ್ಡ ನಿದರ್ಶನ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಶಾಸನ ದಿನ ಭಾರತದ ಎಲ್ಲೆಡೆಯೂ ಆಚರಿಸಲಾಗುತ್ತೆ. ಆದರೆ ಈ ಒಂದು ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸ್ತಾ ನಾಡಿಗರ ಸಾಧನೆಯನ್ನ ಗುರುತಿಸಿ ಗೌರವಿಸಿ ಏನೊಂದು ಸುಶಾಸನ ದಿನವಾಗಿ 2014ರಿಂದ ನಾವು ಭಾರತದಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನೆರೆದಿರುವಂತ ಎಲ್ಲ ಗಣ್ಯಮಾನ್ಯರಿಗೂ ನಾಡಿನ ಸಮಸ್ತ ಜನತೆಗೂ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಮತ್ತು ಸುಶಾಸನ ದಿನದ ಅಂಗವಾಗಿ ಮೊದಲನೇದಾಗಿ ನಮಗೆಲ್ಲ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನ ಕೋರುತ್ತೇವೆ. ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಗಳಾದಂತಹ ಕಾಲದಲ್ಲಿ ಬಹಳಷ್ಟು ಶಿಕ್ಷಣದಲ್ಲಿ ಸುಧಾರಣೆಯಾಗಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ಕುಮಾರಣ್ಣನವರೇ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು, ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಅವರ ಒಂದು ಅವಧಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟೊಂದು ಕಡೆ ನಮ್ಮ ಅಡ್ಮಿಷನ್ ಶಾಲೆಗೆ ಸೇರೋರೆ ಬಹಳ ಕಮ್ಮಿ ಆಗ್ತಿದೆ. ಅಲ್ಲೂ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನು ಪ್ರಾರಂಭ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡುವ ಮೂಲಕ ನಮ್ಮೆಲ್ಲ ವಂಚಿತ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಳ್ಳೋದಾಗ್ಲಿ, ಅಥವಾ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಪ್ರಾರಂಭವನ್ನು ಮಾಡ್ಲಿಕ್ಕಾಗ್ಲಿ, ಈ ರೀತಿ ಹಲವಾರು ಪದವಿ ಪೂರ್ವ, ಹೈಸ್ಕೂಲು, ಪ್ರಾಥಮಿಕ ಶಾಲೆಗಳು, ಸಾವಿರಾರು ಶಾಲೆಗಳಿಗೆ ಸರ್ಕಾರದಲ್ಲಿ ಅನುಮತಿ ಕೊಡುವಂತದ್ದಾಗ್ಲಿ, ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡೋದಾಗ್ಲಿ, ಫಸ್ಟ್ ಗ್ರೇಡ್ ಕಾಲೇಜುಗಳನ್ನ ಸ್ಥಾಪನೆ ಮಾಡಿ, ಈ ರೀತಿ ವೈದ್ಯಕೀಯ ಶಾಲೆ, ಇಂಜಿನಿಯರಿಂಗ್ ಹಲವಾರು ಕ್ರಮಗಳನ್ನು ವಹಿಸಿ ವಿದ್ಯಾಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂತಹ ನಾಯಕರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕುಮಾರಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಆರ್ಥಿಕ ಸ್ವಾವಲಂಬನೆಗೆ ಕಾರಣವಾಯಿತು. ಮಳೆ ನೀರು ಸಂಗ್ರಹಣೆಗಾಗಿ 100 ಕೆರೆಗಳ ನಿರ್ಮಾಣ ಅಂದಿನ ಕಾಲದ ಸುಸ್ಥಿರ ಅಭಿವೃದ್ಧಿಗೆ ಅತ್ಯುತ್ತಮ ಉದಾಹರಣೆಯಾಗಿದ್ದರೆ, ಅವರು ನಿರ್ಮಿಸಿದ ಗವಿ ಗಂಗಾಧರೇಶ್ವರ ದೇವಾಲಯ ಮತ್ತು ಬಸವನಗುಡಿಯ ನಂದಿಧಾಮಗಳು ವಾಸ್ತುಶಿಲ್ಪ ಮತ್ತು ಜ್ಞಾನದ ಸಂಕೇತಗಳಾಗಿವೆ. ವಾಜಪೇಯಿಯವರ ಆಧುನಿಕ ತಂತ್ರಜ್ಞಾನ ಆಧಾರಿತ ಆಡಳಿತ ಮತ್ತು ಕೆಂಪೇಗೌಡರ ಪರಿಸರ ಸ್ನೇಹಿ ನಗರೀಕರಣ, ಈ ಎರಡೂ ಮಾದರಿಗಳು ಇಂದಿನ ಆಡಳಿತಗಾರರಿಗೆ ದಾರಿದೀಪಗಳಾಗಿವೆ. ಸುಶಾಸನ ಎಂದರೆ ಕೇವಲ ಯೋಜನೆಗಳನ್ನು ಘೋಷಿಸುವುದಲ್ಲ, ಅವು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡುವುದು ಎಂದು ನಿದರ್ಶನಗಳ ಸಹಿತ ತೋರಿಸಿಕೊಟ್ಟ ಈ ಇಬ್ಬರು ಮಹನೀಯರನ್ನು ಸ್ಮರಿಸುವ ಕಾರ್ಯಕ್ರಮವನ್ನು ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನವು ಡಿಸೆಂಬರ್ 25ರಂದು ಮಧ್ಯಾಹ್ನ 1:45 ನಂತರ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ. ಕರೆ ನೀಡಿದೆ. ಅಟಲ್ ಬಿಹಾರಿ ವಾಜಪೇಯಿಯವರು ತಮ್ಮ ಆಡಳಿತಾವಧಿಯಲ್ಲಿ ರೂಪಿಸಿದ ನೀತಿಗಳು, ಭಾರತದ ಭವ್ಯ ಭವಿಷ್ಯಕ್ಕಾಗಿ ಅವರು ನೀಡಿದ ಕೊಡುಗೆಗಳನ್ನು ಈ ದಿನದಂದು ಸಂಪೂರ್ಣ ರಾಷ್ಟ್ರವು ಸ್ಮರಿಸುತ್ತದೆ.
ಡಿಸೆಂಬರ್ 25ರಂದು ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮ ಜಯಂತಿ ಆಚರಣೆಯ ಸಮಯದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನವು ಸುಶಾಸನ ದಿನಾಚರಣೆ ಹಾಗೂ ಅಟಲ್ ಪುರಸ್ಕಾರ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಉತ್ತಮ ಆಡಳಿತವು ದೇಶದ ಪ್ರಗತಿಗೆ ಹೇಗೆ ಅಡಿಪಾಯವಾಗಬಲ್ಲದು ಎಂಬುದನ್ನು ವಾಜಪೇಯಿ ಮತ್ತು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಆಡಳಿತವು ನಮಗೆ ತೋರಿಸಿಕೊಟ್ಟಿದೆ. ಸಡಕ್ ಯೋಜನೆಯ ಮೂಲಕ ದೇಶದ ಮೂಲೆ ಮೂಲೆಗಳಿಗೆ ರಸ್ತೆ ಸಂಪರ್ಕ, ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲಿ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ನೀಡಿದ ಕವಿ ಹೃದಯದ ಅಟಲ್ಜಿಯವರು 1998ರ ಪೋಖ್ರಾನ್ 2 ಅಣು ಪರೀಕ್ಷೆಯ ಮೂಲಕ ಭಾರತವನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಿದ ಧ್ಯೇಯಶಾಲಿ. ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಆಡಳಿತಕ್ಕಾಗಿ ಈ ಆಡಳಿತಕ್ಕೆ ಆದ್ಯತೆ ನೀಡಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಗೆ ಜೈ ವಿಜ್ಞಾನ್ ಎಂದು ಸೇರಿಸುವ ಮೂಲಕ ದೇಶದ ವಿದ್ಯುತ್ ಅಗತ್ಯಗಳನ್ನು ಪರಮಾಣು ಶಕ್ತಿ ಬಳಸಿ ಪೂರೈಸಿ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ದೂರದೃಷ್ಟಿಯನ್ನು ಹೊಂದಿದ್ದ ಮೇಧಾವಿ ಅಟಲ್ ಬಿಹಾರಿ ವಾಜಪೇಯಿ. ಪ್ರಾದೇಶಿಕ ನೇತ್ರ ವಿಜ್ಞಾನ ಸಂಸ್ಥೆ ಮಿಂಟೋ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿ ಮತ್ತು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಸಲಹೆಗಾರರಾಗಿದ್ದ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ ಅವರು ಲಂಡನ್ನ ಮೂರ್ಫೀಲ್ಡ್ಸ್ ಕಣ್ಣಿನ ಆಸ್ಪತ್ರೆಯಿಂದ ವಿಟ್ರಿಯೋ ರೆಟಿನಲ್ ಸರ್ಜರಿಯಲ್ಲಿ WHO ಫೆಲೋಶಿಪ್ನೊಂದಿಗೆ ನೇತ್ರ ವಿಜ್ಞಾನದಲ್ಲಿ MS ಪದವಿಯನ್ನು ಪಡೆದರು. ನಂತರ ಶಿಕಾಗೋ, ಸಿಡ್ನಿ ಮತ್ತು ಮೆಲ್ಬೋರ್ನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಯನ್ನು ಪಡೆದ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ಹುಬ್ಬಳ್ಳಿ, ಮೈಸೂರು 23ರಲ್ಲಿ ಮಾಲಿಕ್ಯುಲರ್ ಫಿಸಿಕ್ಸ್ನಲ್ಲಿ PhD ಪದವಿಯನ್ನು ಗಳಿಸಿದ ಡಾಕ್ಟರ್ ನಾಗರಾಜ ಅವರು ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ 35ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಹಾಗೂ ಶಿಕ್ಷಣ ಮತ್ತು ಜೀವನದ ಕುರಿತು 100ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. 1991ರಲ್ಲಿ IIT JEE ತರಬೇತಿ ಕೊರತೆಯನ್ನು ನೀಗಿಸಲು ಅವರು ತಮ್ಮ ಮನೆಯಲ್ಲೇ ಆರಂಭಿಸಿದ BESE ಎಂಬ ಶಿಕ್ಷಣ ಸಂಸ್ಥೆ ಇಂದು ರಾಜ್ಯದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ನಾಗರಾಜ ಅವರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾಗಿ ಹಾಗೂ PU ಮತ್ತು ಪದವಿ ಮಟ್ಟದ ಪಠ್ಯಕ್ರಮ ಸಮಿತಿಗಳಲ್ಲಿಯೂ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 40 ವರ್ಷಗಳಿಂದ 150ಕ್ಕೂ ಹೆಚ್ಚು ಬೋನ್ಸಾಯಿ ಗಿಡಗಳನ್ನು ಬೆಳೆಸಿ ವೈವಿಧ್ಯಮಯ ಆರ್ಕಿಡ್ಗಳನ್ನು ಹೊಂದಿರುವ ಅನನ್ಯವಾದ ಆರ್ಕಿಡೇರಿಯಂ ಅನ್ನು ಸಹ ಡಾಕ್ಟರ್ ನಾಗರಾಜ ಅವರು ನಿರ್ಮಿಸಿದ್ದಾರೆ. ನಿರ್ದೇಶಕರಾಗಿದ್ದಾರೆ. ನಾನ್ ಲೀನಿಯರ್ ಡೈನಮಿಕ್ಸ್ ಅಂಡ್ ಕೇಯಾಸ್ ಮತ್ತು ಟೈಮ್ ಸೀರೀಸ್ ಅನಾಲಿಸಿಸ್ ನಲ್ಲಿ ಸಂಶೋಧನಾ ಆಸಕ್ತಿ ಹೊಂದಿರುವಂತಹ ನಮ್ಮ ಪ್ರೊಫೆಸರ್ ಭಾರತೀಯ ವಿಜ್ಞಾನ ಅಕಾಡೆಮಿ ಮತ್ತು ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಫೆಲೋ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಫ್ರಾನ್ಸ್ ಸರ್ಕಾರದ ಪ್ರತಿಷ್ಠಿತ ನೈಟ್ ಆಫ್ ದಿ ಆರ್ಡರ್ ಆಫ್ ಅಕಾಡೆಮಿಕ್ ಫಾರ್ಮ್ಸ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಲಾನಿಯಿಂದ ನೀಡಲಾಗುವ ಡಿಸ್ಟಿಂಗ್ವಿಶ್ ಅಲುಮ್ಸ್ ಪ್ರಶಸ್ತಿ ಸನ್ಮಾನ್ಯ ವಾಜಪೇಯಿಯವರ 101ನೇ ಜನ್ಮ ದಿನೋತ್ಸವದ ಈ ಅಚ್ಚುಕಟ್ಟಾದ ಕಾರ್ಯಕ್ರಮಗಳು ನಾಡಿನ ಪ್ರಖ್ಯಾತ ಸಂಶೋಧಕರು, ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಗೋವಿಂದ ನಗರಾಜ ಸನ್ಮಾನ್ಯ ನಾಗರಾಜ್ ಅವರು ಮತ್ತು ಸಲ್ಲಿಸಿರ್ತಕ್ಕಂಥ ಸೇವೆಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಅವರಿಗೆ ಮತ್ತು ಆ 3 ಜನ ಕನ್ನಡದ ದಿಗ್ಗಜರು ವೇದಿಕೆ ಮೇಲೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಸುದೀರ್ಘವಾಗಿ ಇತ್ತೀಚಿನ ರಾಜಕೀಯದ ಬೆಳವಣಿಗೆಗಳನ್ನು ಒಳಗೊಂಡ ಹಿಂದಿನ ಹಲವಾರು ರಾಜಕೀಯದ ವಿಷಯಗಳನ್ನು ನಮ್ಮೆಲ್ಲರೂ ಮನಮುಟ್ಟತಕ್ಕಂಥ ರೀತಿಯಲ್ಲಿ ನನ್ನ ಸಹೋದರ ಸಮಾಜವಾಗಿರ್ತಕ್ಕಂಥ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಬಸವರಾಜ ಬೊಮ್ಮಾಯಿಯವರು ಅತ್ಯಂತ ಪರಿಣಾಮಕಾರಿಯಾಗಿ ಸಭೆಯನ್ನು ಮಾಡ್ತಾರೆ.
ನನ್ನ ನಂತರ ಪ್ರತಿಷ್ಠಾನದ ಅಧ್ಯಕ್ಷರು ಕನ್ನಡದ ಒಬ್ಬ ಅತ್ಯುತ್ತಮ ಸಾಹಿತಿಗಳು. ಶಿಕ್ಷಣಕ್ಕಾಗಿ ದೇಶದ ಒಂದು ಪ್ರಗತಿಯೆಡೆಗೆ ಗಮನ ಕೊಡಬೇಕು ಅನ್ನೋ ಒಂದು ಅರ್ಥಪೂರ್ಣವಾದ ಮಾತನ್ನ ಜೊತೆ ನಿಲ್ತೀವಿ ಅನ್ನೋ ಒಂದು ಜೋರಾದ ಚಪ್ಪಾಳೆ. ಜಯ ಘೋಷದೊಂದಿಗೆ ತಮ್ಮ